ನೀವು ಕೆನಡಾದಲ್ಲಿ ಎಜುಕೇಷನ್ ಮಾಡುವ ಕನಸು ಹೊಂದಿದ್ದೀರಾ? ಹಾಗಾದ್ರೆ ಈ ಸುದ್ದಿಯನ್ನ ನೀವು ನೋಡಲೇಬೇಕು. ಯಾಕಂದ್ರೆ ಕೆನಡಾ ಸರ್ಕಾರದಿಂದ ಹೊಸ ಮಾರ್ಗಸೂಚಿಯೊಂದು ಬಿಡುಗಡೆಯಾಗಿದೆ. ಇದು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಹಾಗಾದ್ರೆ ಆ ಮಹತ್ವದ ಮಾರ್ಗಸೂಚಿ ಏನು? ಇದು ವಿದ್ಯಾರ್ಥಿಗಳಿಗೆ ಹೇಗೆ ಸಹಾಯವಾಗುತ್ತೆ ಅಂತ ನೋಡೋಣ ಬನ್ನಿ. ಇಂದಿನ ಟೆಕ್ ಯುಗದಲ್ಲಿ ಎಲ್ಲರೂ ಗೂಗಲ್ ಇಂಟರ್ನೆಟ್ ಬಳಸ್ತಾರೆ. ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಆನ್ಲೈನ್ ಅನ್ನ ಬಳಕೆ ಮಾಡ್ತೇವೆ. ಆದ್ರೆ ಆನ್ಲೈನ್ ಕ್ರಿಮಿನಲ್ಗಳು, ಹ್ಯಾಕರ್ಗಳು ಹೆಚ್ಚಾಗ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ನಮ್ಮ ಡೇಟಾ ಕದಿಯಲು, ಬ್ಯಾಂಕ್ ಅಕೌಂಟ್ಗೆ ಕನ್ನ ಹಾಕಲು ಮಾಲ್ವೇರ್ ಹರಡಿ ನಮಗೆ ಮೋಸ ಮಾಡ್ತಾರೆ. ಹಾಗಾಗಿ ಈ ವಂಚನೆ ತಡೆಯಲು ಮೊಬೈಲ್ ಕಂಪ್ಯೂಟರ್ಗಳಿಗೆ ಗೂಗಲ್ ಕೆಲವೊಂದು ಟಿಪ್ಸ್ಗಳನ್ನ ಬಳಕೆದಾರರಿಗೆ ನೀಡಿದೆ. ಇಂದಿನ ಸ್ಮಾರ್ಟ್ಫೋನ್ ಪ್ರಿಯರು, ಗ್ಯಾಜೆಟ್ ಪ್ರಿಯರು, ಲ್ಯಾಪ್ಟಾಪ್ ಪ್ರಿಯರಿಗಾಗಿಯೇ ಗೂಗಲ್ ಮಾಲ್ವೇರ್ನಿಂದ ಸುರಕ್ಷಿತವಾಗಿರಲು ಕೆಲವು ಎಫೆಕ್ಟಿವ್ ಟಿಪ್ಸ್ಗಳನ್ನ ನೀಡಿದೆ. ಮಾಲ್ವೇರ್ ಎಂದರೇನು? ಅದು ಹೇಗೆ ನಿಮಗೆ ಹಂಚಲ್ಪಡುತ್ತದೆ? ಮಾಲ್ವೇರ್ ಹರಡೋದನ್ನ ತಡೆಗಟ್ಟೋದು ಹೇಗೆ ಎಂಬುದನ್ನ ನಾವು ತಿಳಿಸ್ಕೊಡ್ತೀವಿ ನೋಡಿ. ಮಾಲ್ವೇರ್ ಎಂದರೇನು? ಮಾಲ್ವೇರ್ ಎಂಬುದು ಒಂದು ರೀತಿಯ ಸಾಫ್ಟ್ವೇರ್. ಇದನ್ನ ಕಂಪ್ಯೂಟರ್, ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್, ಟ್ಯಾಬ್ ಹೀಗೆ ಹಲವು ರೀತಿಯ ಸಾಫ್ಟ್ವೇರ್ ಆಧಾರಿತ ಗ್ಯಾಜೆಟ್ಗಳಿಗೆ ಸಮಸ್ಯೆಯೊಡ್ಡಲು ಡೆವಲಪ್ ಮಾಡಲಾಗಿದೆ. ಮಾಲ್ವೇರ್ಗಳು ನಮ್ಮ ಯಾವುದೇ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಗಳಲ್ಲಿನ ಸೂಕ್ಷ್ಮ ವಿಚಾರಗಳನ್ನ ಕದಿಯಬಹುದು, ಕಂಪ್ಯೂಟರ್ ಅನ್ನ ಸ್ಲೋ ಮಾಡಬಹುದು, ಅಲ್ಲದೆ ನಮಗೆ ಗೊತ್ತಿಲ್ಲದೆ ಫೇಕ್ ಇಮೇಲ್ ಅನ್ನ ನಮ್ಮ ಇಮೇಲ್ಗೆ ಕಳುಹಿಸಿ ಸಮಸ್ಯೆ ತಂದೊಡ್ಡಬಲ್ಲದು. ಇನ್ನು ವೈರಸ್, ಸ್ಪೈವೇರ್, ಅಡ್ವೇರ್, ಟ್ರೋಜನ್ ಹಾರ್ಸ್ ಮುಂತಾದ ಮಾಲ್ವೇರ್ ಮಾದರಿಗಳನ್ನ ಹರಡಿ ಡೇಟಾ ಕದಿಯಲಾಗುತ್ತೆ. ಮಾಲ್ವೇರ್ಗಳು ಹೇಗೆ ಹರಡುತ್ತವೆ? ಮಾಲ್ವೇರ್ಗಳು ವಿವಿಧ ರೀತಿಯಲ್ಲಿ ನಮ್ಮ ಸ್ಮಾರ್ಟ್ಫೋನ್, ಕಂಪ್ಯೂಟರ್ಗೆ ಬರಬಲ್ಲವು. ಇಂಟರ್ನೆಟ್ನಲ್ಲಿ ಉಚಿತ ಸಾಫ್ಟ್ವೇರ್ಗಳ ಮೂಲಕ ಸೀಕ್ರೆಟ್ ಆಗಿ ಮಾಲ್ವೇರ್ ಬರಬಹುದು. ಇನ್ನು ಮಾಲ್ವೇರ್ನಿಂದ ಹಾನಿಗೊಳಗಾದ ವೆಬ್ಸೈಟ್ಗೆ ಭೇಟಿ ನೀಡೋದ್ರಿಂದ ಕೂಡ ಮಾಲ್ವೇರ್ ಬರುವ ಸಾಧ್ಯತೆ ಅಧಿಕ. ಅಲ್ಲದೆ ಫೇಕ್ ಎರರ್ ಮೆಸೇಜ್ ಅಥವಾ ಪಾಪಡ್ ವಿಂಡೋ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮಾಲ್ವೇರ್ ಇರುವ ಇಮೇಲ್ ಅಟ್ಯಾಚ್ಮೆಂಟ್ ಓಪನ್ ಮಾಡೋದ್ರಿಂದ ಹೀಗೆ ಹಲವು ವಿಧಾನಗಳಲ್ಲಿ ಮಾಲ್ವೇರ್ ಹರಡುತ್ತಾರೆ. ಮಾಲ್ವೇರ್ ಹರಡದಂತೆ ತಡೆಯುವುದು ಹೇಗೆ? ಮೊಬೈಲ್ಗೆ ಬರುವ ಲಿಂಕ್ಗಳನ್ನ ಕ್ಲಿಕ್ ಮಾಡುವ ಮುನ್ನ ಸಾಫ್ಟ್ವೇರ್, ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವ ಮೊದಲು ಪರಿಶೀಲಿಸಿ. ಫೈಲ್ ಶೇರ್ ಮಾಡುವುದನ್ನ ಸೀಮಿತಗೊಳಿಸಿ. ಇಲ್ಲವಾದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಆಂಟಿವೈರಸ್ ಸಾಫ್ಟ್ವೇರ್ಗಳನ್ನ ಬಳಸುವ ಮೂಲಕ ಮಾಲ್ವೇರ್ನಿಂದ ತಪ್ಪಿಸಿಕೊಳ್ಳಬಹುದು. ಅಲ್ಲದೆ ನಿಮ್ಮ ಕಂಪ್ಯೂಟರ್, ಸ್ಮಾರ್ಟ್ಫೋನ್ ಅನ್ನ ಹಾಗೂ ಅವುಗಳಲ್ಲಿನ ಸಾಫ್ಟ್ವೇರ್ಗಳನ್ನ ಅಪ್ಡೇಟ್ ಮಾಡುತ್ತಿದ್ರೆ ಈ ಮಾಲ್ವೇರ್ಗಳು ಅಟ್ಯಾಕ್ ಮಾಡಲ್ಲ. ಕೆಲವು ಓಎಸ್ಗಳು ಮಲ್ಟಿಪಲ್ ಅಕೌಂಟ್ಗಳನ್ನ ಬಳಕೆ ಮಾಡಲು ಅವಕಾಶ ನೀಡುತ್ತವೆ. ಒಂದೊಂದು ಅಕೌಂಟ್ಗೆ ಒಂದೊಂದು ರೀತಿ ಸೆಟ್ಟಿಂಗ್ ಮಾಡಿಕೊಳ್ಳಬಹುದು. ಹಾಗಾಗಿ ಇದನ್ನೊಮ್ಮೆ ಪ್ರಯತ್ನಿಸಿ ನೋಡಿ. ಒಟ್ನಲ್ಲಿ ಟೆಕ್ನಾಲಜಿ ಬೆಳೆಯುತ್ತಿದ್ದಂತೆ ಬಳಕೆದಾರರ ಪ್ರೈವಸಿ ಮೇಲೆ ದೊಡ್ಡ ಹೊಡೆತ ಬೀಳುತ್ತಿದೆ. ಹಾಗಾಗಿ ಆನ್ಲೈನ್ನಲ್ಲಿ ಏನೇ ಕೆಲಸ ಮಾಡುವುದಾದ್ರೂ ಎಚ್ಚರಿಕೆ ಹಾಗೂ ಸುರಕ್ಷತೆಯಿಂದ ಇರಲು ಮರೆಯದಿರಿ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.